10ನೇ ತರಗತಿ ಕನ್ನಡ ಪದ್ಯಪಾಠ 8 ಕೆಮ್ಮನೆ ಮೀಸೆ ಒತ್ತನೆ ಪ್ರಶ್ನೋತ್ತರಗಳು. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ವಲ್ಕಲಾವೃತ. ವಲ್ಕಲನ ಪ್ಲಸ್ ಆವೃತ ಸವರ್ಣ ದೀರ್ಘ ಸಂಧಿ. ದ್ರವ್ಯಾರ್ಥಿ. ದ್ರವ್ಯ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ. ನಿಮ್ಮರಸ. ನಿಮ್ಮ ಪ್ಲಸ್ ಅರಸ ಲೋಪ ಸಂಧಿ. ಮದೋನ್ಮತ. ಮದ ಪ್ಲಸ್ ಉನ್ನತ ಗುಣಸಂಧಿ. ಕಳ್ಕುಡಿ. ಕಳ್ಳು ಪ್ಲಸ್ ಕುಡಿ ಆದೇಶ ಸಂಧಿ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರಿಸಿ. ನಾಣಿಲಿ. ನಾಣು ಇಲ್ಲದವನು ಯಾರೋ ಅವನೇ ನಾಣಿಲಿ. ನಾಚಿಕೆಗೇಡಿ ಬಹುವೀರಿ ಸಮಾಸ. ದಿವ್ಯ ಶರಳಿ. ದಿವ್ಯವಾದ ಪ್ಲಸ್ ಶರಳಿ ಕರ್ಮಧಾರೆಯ ಸಮಾಸ. ಮಹಿಪತಿ. ಮಹಿಗೆ ಪತಿಯಾದವನು ಯಾರೋ ಅವನೇ ಮಹಿಪತಿ ಬಹುವೀರಿ ಸಮಾಸ. ಕಲ್ ಕುಡಿದ. ಕಳಂ ಪ್ಲಸ್ ಕುಡಿದ ಕ್ರಿಯಾ ಸಮಾಸ. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ನೊಣವಿಂಗೆ ಕುಪ್ಪೆಂ ವರವೆಂಬರ ಮುಂಟೆ ನಿನ್ನದೊಂದಳಲವು. ಅಲಂಕಾರ ರೂಪಕಾಲಂಕಾರ. ಲಕ್ಷಣ. ಎರಡು ವಸ್ತುಗಳಲ್ಲಿರುವ ಸದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ ದೃಪದನ ಅಳವು ಅಂದರೆ ಯೋಗ್ಯತೆ. ಉಪಮಾನ ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊಣ ಅಂದರೆ ನೊಣ. ಉಪಮಾ ವಾಚಕ ಹೋಲ್. ಸಮನ್ವಯ. ಇಲ್ಲಿ ಉಪಮೇಯವಾಗಿರುವ ದೃಪದನ ಯೋಗ್ಯತೆಯನ್ನು ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊಣಕ್ಕೆ ಹೋಲಿಸಲಾಗಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಲಾಗಿದೆ. ಛಂದಸ್ಸಿನ ಹೆಸರು ಕಂದ ಪದ್ಯ. ಪದ್ಯ ಭಾಗ 2. ಛಂದಸ್ಸಿನ ಹೆಸರು ಚಂಪಕ ಮಾಲಾವೃತ. ಮುಖ್ಯ ಪ್ರಶ್ನೆ 5. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯ ಭಾಗ 2.